ಹಾಯ್ ಫ್ರೆಂಡ್ಸ್, ನಾವಿವತ್ತು ದಾವಣಗೆರೆಯಲ್ಲಿ ಪ್ರವಾಸಿ ಮಂದಿರ ರೋಡಲ್ಲಿ ಇದ್ದೀವಿ. ಅಲ್ಲಿ ನಾವುಗೆ ರೈಟ್ ಸೈಡಲ್ಲಿ ಆರೋಗ್ಯ ಕೆಫೆ ಅಂತ ಇದೆ. ನ್ಯಾಚುರಲ್ ಬಿವರೇಜಸ್. ಇವಾಗ ಸಮ್ಮರಲ್ಲಿ ತುಂಬ ಚೆನ್ನಾಗಿರುತ್ತೆ, ಬನ್ನಿ. ತುಂಬ ಬೋರ್ಡಿಂಗ್ಸು ಎಲ್ಲ ಇದೆ, ಏನಿದೆ ಎಲ್ಲ ನೋಡೋಣಂತೆ. ಇಲ್ಲಿ ಫಸ್ಟ್ ನಮ್ಮ ರೈಟ್ ಸೈಡ್ ಒಂದು ಬೋರ್ಡ್ ಇದೆ, ನೋಡೋಣ ಬನ್ನಿ. ಎಷ್ಟು ಥರದ್ದು ಸ್ಮೂತೀಸ್ ಎಲ್ಲ ಇದೆ ಇಲ್ಲಿ ನೋಡ್ಬೋದು. ಹೈ ಪ್ರೋಟೀನ್ ಡ್ರಿಂಕ್ಸ್ ಇದೆ, ಹೆಸರು ಕಾಳು ಸಿರಿಧಾನ್ಯದ ಪಾನೀಯಗಳಿದ್ದಾವೆ. ಇದೆಲ್ಲ ವಯಸ್ಸಾದವರೆಲ್ಲ ಹೋಗ್ಬಿಟ್ಟಿದ್ದಾರೆ ಮನೇಲಿ ಕರೋನಾ ಟೈಮಲ್ಲಿ. ಸೇಬು ಫ್ರೆಶ್ ಫ್ರೂಟ್ ಜ್ಯೂಸ್ ಇದೆ, ಅನಾನಸ್ ಫ್ರೂಟ್ ಜ್ಯೂಸ್ ಇದೆ. ಅಲ್ಲಿ ಪಕ್ಕದಲ್ಲಿ ಸಿರಿಧಾನ್ಯದ ಪಾನೀಯಗಳಿದೆ, ಸಿರಿಧಾನ್ಯದ ಮಜ್ಜಿಗೆ, ಅಂಬ್ಲಿ, ಮೊಳಕೆ ಕಾಳಿಂದ ಅಂಬ್ಲಿ, ಸಿರಿಧಾನ್ಯದ ಸ್ಮೂತಿ, ಸಿರಿಧಾನ್ಯದ ಮಾಲ್ಟು, ಲೀಸ್ಟ್ ಹಂಗೆ ಉದ್ದ ಹೋಗುತ್ತೆ ನಿಮಗೆ. ಶರ್ಬತ್ತಲ್ಲಿ ವೆರೈಟೀಸ್ ಆಫ್ ಶರ್ಬತ್ತು ಎಲ್ಲ ಸಿಗುತ್ತೆ, ಬನ್ನಿ ಮಾತಾಡ್ಸೋಣ ಇವ್ರನ್ನ. ಇದು ಆಮೇಲೆ ಇವ್ರದ್ದು ಇಂಟ್ರೊಡ್ಯೂಸ್ ಆಗಿಲ್ಲ, ಇನ್ನೊಂದು ನೆಕ್ಸ್ಟ್ ವೀಕಿಂದ ಇವ್ರದ್ದು ನುಗ್ಗೆ ಸೊಪ್ಪಿಂದು ಐಟಮ್ಸ್ಗಳೆಲ್ಲ ಇಂಟ್ರೊಡ್ಯೂಸ್ ಆಗುತ್ತೆ. ಲಸ್ಸಿ, ಸ್ಮೂತಿ, ಟೀ, ನುಗ್ಗೆ ಸೊಪ್ಪಿನ ಜ್ಯೂಸು ಇದೆಲ್ಲ ಇಂಟ್ರೊಡ್ಯೂಸ್ ಆಗುತ್ತೆ ನೆಕ್ಸ್ಟ್ ವೀಕಲ್ಲಿ. ಬನ್ನಿ ಮಾತಾಡ್ಸೋಣ. ನೋಡಿ, ಮಕ್ಕಳೆಲ್ಲ ಮ್ಯಾಗಿ ತಿಂತಾರೆ, ಅದ್ರ ಬದಲಿ ರಾಗಿ ಸೂಪು ಕೊಡೋದ್ರಿಂದ ತುಂಬ ಆರೋಗ್ಯವಾಗಿರುತ್ತೆ. ಮಿಲೆಟ್ಸ್ದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಹಾಕಿದ್ದಾರೆ ಇಲ್ಲಿ. ಏನೇನು ತೊಗೊಂಡ್ರೆ ಏನೇನು ಹೆಲ್ತ್ ಬೆನಿಫಿಟ್ ಆಗುತ್ತೆ: ಕೋಲ್ಡ್ ಮಿಲ್ಕು, ಹರ್ಬಲ್ ಲೆಮನ್ ಟೀ, ಬನಾನಾ ಸ್ಟೆಮ್ ಜ್ಯೂಸ್ ತೊಗೊಳೋದ್ರಿಂದ, ABC ಜ್ಯೂಸ್ ತೊಗೊಳೋದ್ರಿಂದ, ಅವಲಕ್ಕಿ ಸ್ಮೂತಿ ತೊಗೊಳೋದ್ರಿಂದ. ಇದು ಫುಲ್ 1 ಅವರ್ಗಿನ ಮೇಲಾಗುತ್ತೆ ವಿಡಿಯೋ ಮಾಡೋಕೆ. ಇದು ಬಿಂದು ಮತ್ತು ಸಂತೋಷ್ ಕುಮಾರ್ ಅವ್ರದ್ದು ಔಟ್ಲೆಟ್. ಇದು ಅಪ್ಪ ಮತ್ತು ಮಗಳು ಸೇರಿ ಮಾಡ್ತಿರೋ ಅಂಥದ್ದು. ಸರ್ ನಿಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್, ಸಂತೋಷ್ ಕುಮಾರ್ ಅಂತ ನನ್ನ ಹೆಸರು. ಶಾಮನೂರು, ದಾವಣಗೆರೆ. ಶಾಮನೂರು ಊರಿನವ್ರು, ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾ ಇದ್ದೀರಾ? ಹೇಳಿ ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಿಮ್ಗೆ ಇದೆಲ್ಲ ಐಡಿಯಾ, ಇಷ್ಟೊಂದು ವೆರೈಟೀಸ್ ಐಡಿಯಾ ಹೇಗೆ ಬಂತು? ಇದು ಬೇರೆ ಕಡೆ ಮಾಡಿದ್ದೆ, 2 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು. ಇಲ್ಲಿ ಬಂದ್ಬಿಟ್ಟು ಒಂದು 8 ತಿಂಗಳಾಯ್ತು. ಈಗ ಚೆನ್ನಾಗಿ ನಡೀತಿದೆ ವ್ಯಾಪಾರ, ಸಮ್ಮರ್ ಬೇರೆ ಇವಾಗ. ತುಂಬಾ ಚೆನ್ನಾಗಿ ನಡೀತಿದೆ. ಅವಲಕ್ಕಿ ಸ್ಮೂತಿ ನಾನು ಕೇಳಿರ್ಲಿಲ್ಲ, ನಾನು ಇವಾಗ ಟ್ರೈ ಮಾಡಿದ್ದು. ಸಿರಿಧಾನ್ಯದ ಅಂಬ್ಲಿ ಚೆನ್ನಾಗಿತ್ತು. ಸಮ್ಮರ್ ಆಗಿರೋದ್ರಿಂದ ಕೂಲಾಗಿ ರಾಗಿ ಅಂಬ್ಲಿ ಯೂಸ್ ಮಾಡ್ತೀವಲ್ಲ, ಈರುಳ್ಳಿ ಹಾಕೊಂಡು ನಾವು ಅದಕ್ಕೆ ಮೊಸರು ಹಾಕಂತೀವಿ, ಇದು ಚೆನ್ನಾಗಿತ್ತು. ಇದೆಲ್ಲ ಐಟಮ್ಸ್ ಎಲ್ಲ ಹೆಂಗೆ ನೀವು ಪ್ರಿಪೇರ್ ಮಾಡಿದ್ರಿ? ಸ್ಟಾರ್ಟಿಂಗ್ ಬರೀ 10 ಐಟಮ್ ಇದೆ ಮೇಡಮ್. ಯಾರ ಹತ್ರ ಕಲ್ತು ಬಂದ್ರ ಹೇಗೆ? ಎಲ್ಲ ನಾನೇ ಕಲ್ತ್ಬಿಟ್ಟು ಮಾಡ್ತಾ ಇರೋದಲ್ಲ. ನಿಮ್ಮ ಮುಂಚೆ ತಾಯಿ ಅಜ್ಜಿ ಇದ್ರ ಮಾಡ್ತಾ ಇದ್ರಾ? ಇಲ್ಲ, ನಿಮ್ದೇ? ನಾನೇ ಸ್ವಲ್ಪ ಫುಡ್ಡಿ, ಮುಂಚೆ ಸಣ್ಣಲ್ಲಿದ್ದಾಗಿಂದ ಫುಡ್ಡಿ ನಾನು. ಸೊ ಒಂದೊಂದು ಐಟಮ್ ಟ್ರೈ ಮಾಡ್ತಾ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಈ ಲೆವೆಲ್. ಈ ಫ್ರಾಂಚೈಸಿ ಮಾಡೋರಿಗೆ ಅದನ್ನೆಲ್ಲ ಹೇಳ್ಕೊಡ್ತೀರಾ ನೀವು? ಹೌದು. ಅಂದ್ರೆ ಎಷ್ಟು ದಿವಸ ಟ್ರೈನಿಂಗ್ ಕೊಡ್ತೀರಾ? ಡಿಪೆಂಡ್ಸ್ ಅಪಾನ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಅದು ನೀವು 10 ದಿವಸ ಕಲಿತೀರಾ, ನಾನು 5 ದಿವಸ ಕಲಿತೀನಿ, 1 ತಿಂಗಳಾದ್ರೂ ಕಲಿಸ್ತೀವಿ. ಮೆಟೀರಿಯಲ್ಸ್ ನೀವೇ ಸಪ್ಲೈ ಮಾಡ್ತೀರಾ? ಹೌದು. ಅಲ್ಲ, ಹಿಟ್ಟು ಅದು ಎಲ್ಲ ನೀವೇ ಸಪ್ಲೈ ಮಾಡ್ತೀರಾ? ನಾನು ಮಾಡ್ತೀನಿ, ಅಥವಾ ಅವರೇ ಲೋಕಲ್ ಪರ್ಚೇಸ್ ಮಾಡ್ಬೋದು. 2 ಆಪ್ಷನ್ ಇದೆ ನಮ್ಮಲ್ಲಿ. ನಾನು ಬೇಕಾದ್ರೆ ಫ್ರಾಂಚೈಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು 5 ಲಕ್ಷದಲ್ಲಿ ಟೋಟಲ್ ನಿಮ್ಗೆ 12 ತರ ಫ್ರಾಂಚೈಸಿ 5 ಲಕ್ಷದಲ್ಲೇ ಬಂದ್ಬಿಡುತ್ತೆ ಮೇಡಮ್. ಏನೇಳಿ 12 ತರ ಐಟಮ್ಸ್? 12 ತರ ಫ್ರಾಂಚೈಸಿ ಐಟಮ್ಸ್ ಅಲ್ಲ, 12 ಫ್ರಾಂಚೈಸಿಗಳು. ಅಂದ್ರೆ 12 ಟೈಪ್ಸ್ ಆಫ್ ಫ್ರಾಂಚೈಸಿಗಳು ಇಲ್ಲಿದಾವಲ್ಲ, 12 ತರ ಫ್ರಾಂಚೈಸಿಗಳು ಇದೆ. ಅದು ನೀವು ಒಂದೇ ಅಮೌಂಟ್ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ, 5 ಲಕ್ಷದಲ್ಲಿ ಬಂದ್ಬಿಡುತ್ತೆ. ಇದೆಲ್ಲ ಇವೆಲ್ಲ ಇದಾವಲ್ಲ, ಅವೆಲ್ಲ ಐಟಮ್ಸ್ಗಳು 12 ತರದ್ದು. ಓಕೆ. ಬಿವರೇಜಸ್, ಡಿಟಾಕ್ಸ್ ಡ್ರಿಂಕ್ಸು, ಸಿಗ್ನೇಚರ್ ರೆಸಿಪೀಸು, ಫ್ರೂಟ್ ಸಲಾಡು, ಕೋಲ್ಡ್ ಕಾಫಿ, ಶರ್ಬತ್ತು, ಫ್ರೂಟ್ ಜ್ಯೂಸು, ಮಿಲೆಟ್ ಬಿವರೇಜಸ್ಸು, ಲಸ್ಸಿ, ಸೋಡಾ, ಏನದು ಫುಲ್ಜಾರ ಸೋಡಾ, ಆಮೇಲೆ ಮಿಲ್ಕ್ ಶೇಕ್, ಇವೆಲ್ಲ. ಇದು ನೀವು ಮಾರ್ಕೆಟ್ ಅಲ್ಲಿ ಹೋದ್ರೆ ಇವೆಲ್ಲ ಸಪ್ರೇಟ್ ಫ್ರಾಂಚೈಸಿ ಇದೆ. ಒಂದೊಂದಕ್ಕೂ ನೀವು 5 ಲಕ್ಷ, 10 ಲಕ್ಷ, 15 ಲಕ್ಷ. ಅದು ಒಂದು ಹೋದ್ರೆ ಬರೀ ಫ್ರೂಟ್ ಸಲಾಡ್ಸ್ ಇರುತ್ತೆ, ಆ ತರದೇ ಇರುತ್ತೆ. ಇದು ನಿಮ್ಗೆ ಎಲ್ಲಾದು ಇನ್ಕ್ಲೂಡ್ ಆಗಿದೆ. ಇದು ಎಲ್ಲಾದು ಸೇರಿ ನಿಮ್ಗೆ ಸುಮಾರು ಒಂದು 50 ರಿಂದ 60 ಲಕ್ಷ ಫ್ರಾಂಚೈಸಿ ಒಂದು 5 ಲಕ್ಷಕ್ಕೆ ಸಿಕ್ಬಿಡುತ್ತೆ ನಿಮ್ಗೆ. ಓಕೆ. ಮೆಟೀರಿಯಲ್ಸ್, ಕಪ್ಪು, ಅದು ಇದು ಎಲ್ಲ ಕೊಡ್ತೀರಾ ನೀವು? ಇದು ಸೆಟಪ್ ಎಲ್ಲ ನಾನು ಮಾಡ್ಕೊಡ್ತೀನಿ. ರಾ ಮೆಟೀರಿಯಲ್ಸ್ ನೀವು ಲೋಕಲಿ ಪರ್ಚೇಸ್ ಮಾಡಬಹುದು, ಅಥವಾ ನನ್ನ ಮೇಲೆ ಡಿಪೆಂಡ್ ಆಗ್ಬೋದು. ಇಲ್ಲಿ ದಾವಣಗೆರೆ ನೀವು ಬಿಟ್ರೆ ಮತ್ತೆ ಯಾರು ಇಲ್ಲ? ಇಲ್ಲ, ಇದು ಫಸ್ಟ್ ನಾವೇ ಮಾಡ್ಬೋದು. ಮತ್ತೆ ಯಾರು ಈಗ ಹೊಸ ನಿಮ್ ಬಿಟ್ಟು ಯಾರು ಮಾಡಿದಾರ? ಫ್ರಾಂಚೈಸಿ ತಗೊಂಡಿದ್ದಾರಾ? ಕೇಳಿದ್ದಾರೆ, ಎಂಕ್ವೈರಿ ಬಂದಿದೆ ಮೇಡಮ್, ಇನ್ನು ಔಟ್ಲೆಟ್ ಸ್ಟಾರ್ಟ್ ಆಗಿಲ್ಲ. ಮತ್ತೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇದ್ರ ಬಗ್ಗೆ? ಕಷ್ಟಪಟ್ಟು ದುಡಿಯೋರಿಗೆ ಇದು ಒಳ್ಳೆ ಮಾರ್ಗವಾಗಿದೆ. ಸಮ್ಮರ್ ಚೆನ್ನಾಗಿ ನಡೀತಿದೆ, ಮಳೆಗಾಲದಲ್ಲಿ ಹೇಗೆ? ಅದಕ್ಕೆ ಮೇಡಮ್ ನಾನು 12 ತರ ಫ್ರಾಂಚೈಸಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಬರೀ ನೀವು ಒಂದೇ ಫ್ರಾಂಚೈಸಿ ಮಾಡಿದ್ರೆ ಅದು ಬೇಸಿಗೆ ನಡೆಯುತ್ತೆ, ಇಲ್ಲ ಮಳೆಗಾಲ ನಡೆಯುತ್ತೆ. ಇದು 12 ತರ ಫ್ರಾಂಚೈಸಿ ಇರೋದ್ರಿಂದ ನಿಮ್ಗೆ 12 ತಿಂಗಳು ನಿಮಗೆ ದುಡಿಮೆ ನಡೀತಾನೆ ಇರುತ್ತೆ. ಅದೊಂದು ತಲೆ. ಆಮೇಲೆ ಫ್ರಾಂಚೈಸಿ ಬರೋರಿಗೆ ನೀವ್ ಏನಂತ ಸಜೆಷನ್ ಮಾಡ್ತೀರಾ? ಯಾವ ತರ ಇರ್ಬೇಕು? ಕಾಲೇಜು, ಸ್ಕೂಲು, ಬಟ್ಟೆ ಅಂಗಡಿ ನಿಯರ್ ಬೈ ಆ ತರ ಇರೋದ್ರಲ್ಲಿ ಚೆನ್ನಾಗಿ ಸ್ಟೂಡೆಂಟ್ಸ್ ತಗೊಂತಿರ್ತಾರೆ, ಊರಿಗೆ ಹೋಗೋ ಬರೋರು. ಖಂಡಿತ ಫುಡ್ ಫಾಲ್ ಜಾಸ್ತಿ ಆದಷ್ಟು ನಿಮಗೆ ಕೌಂಟರ್ ಸೇಲ್ ಜಾಸ್ತಿ ಆಗುತ್ತೆ. ಬಟ್ ನನ್ನ ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ, ನೀವು ಎಲ್ಲೇ ಮಾಡಿದ್ರು ಹುಡ್ಕೊಂಡ್ ಬರ್ತಾರೆ. ಅದು ಚೆನ್ನಾಗಿತ್ತು ಅಂದ್ರೆ ಎಷ್ಟೋ ಕಿಲೋಮೀಟರ್ ಇದ್ರು ಹುಡ್ಕೊಂಡು ಹೋಗಿ ತಿನ್ಕೊಂಡ್ ಬರ್ತಾರೆ.
ಸ್ವಲ್ಪ ದಿವಸ ಡಿಲೇ ಆಗ್ಬೋದು ಈಗ ಹೆಂಗೆ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಬೆಂಗಳೂರಲ್ಲೂ ಫ್ರಾಂಚೈಸಿ ಓಪನ್ ಮಾಡಿದ್ರಲ್ಲ ಆ ಥರ ನಿಮ್ದು ಆಗ್ಲಿ. ಖಂಡಿತ. ಥ್ಯಾಂಕ್ ಯು ಮೇಡಮ್. ಮತ್ತೇನ ಹೇಳಕ್ ಇಷ್ಟಪಡ್ತೀರಾ? ಓಕೆ, ನೋಡಿ ಇಲ್ಲಿ ಬಂದು ವಿಸಿಟ್ ಮಾಡಿ ದಾವಣಗೆರೆಯಲ್ಲಿ, ತುಂಬಾ ಚೆನ್ನಾಗಿದೆ. ತುಂಬಾ ಜನ ಕಸ್ಟಮರ್ಸ್ ನ ಫೀಡ್ಬ್ಯಾಕ್ ಹೇಳೋಣ ಸರ್. ಸರ್ ನಿಮ್ಮ ಫೀಡ್ಬ್ಯಾಕ್ ಹೇಳಿ ಸರ್. ಇಲ್ಲೊಂದಿಷ್ಟು ಜನ ಕಸ್ಟಮರ್ಸ್ ಇದಾರೆ, ನೀವೇನೇನ್ ತಗೊಂಡ್ರಿ? ತುಂಬಾ ಚೆನ್ನಾಗಿದೆ ಮೇಡಮ್. ಇಲ್ಲಿ ಇದು ಯಾವುದು ಲೆಮನ್ ವಾಟರ್ ಅಂತಂದು. ಲೆಮನ್ ವಾಟರ್ ನೋಡಿ, ಇಲ್ಲಿ ಲೆಮನ್ ವಾಟರ್ ತಗೊಂಡಿದ್ದಾರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಹೇಳಿ ಸರ್. ಚೆನ್ನಾಗಿದೆ ಬಹಳ. ನೀವಿದು ರೆಗ್ಯುಲರ್ ವಿಸಿಟ್ ಮಾಡ್ತಿರ್ತೀರಾ? ಹೌದು. ನೀವು ಎಲ್ಲಿ ಇದೆ ಲೋಕಲ್? ಬೆಳಿಗ್ಗೆ ವಾಕ್ ಮುಗಿಸ ಬಂದು ಆ ಬೂದುಗುಂಬಳಕಾಯಿದು, ಓಕೆ, ಆಮೇಲೆ ಹೆಸರು ಎಲ್ಲವೂ ಟೇಸ್ಟ್ ಮಾಡಿದ್ದೀರಾ? ಇಲ್ಲ, ಒಂದೊಂದ್ಸತಿ ಬಂದಾಗ ಒಂದೊಂಥರ. ಅಲ್ಲ, ಇವ್ರದೆಲ್ಲ ಇವೆಲ್ಲವೂ ಊಟ ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ಎಲ್ಲ ಊಟ ಬಿಟ್ಟು ಮಾಡಕ್ಕೆ ಒಂದು ವಾರ ಬೇಕಾಗುತ್ತೆ. ಬೇಕು ಬೇಕು. ಏನ್ ಸರ್, ಏನ್ ಹೇಳ್ತೀರಾ? ಬೇಕು. ಊಟ ತಿಂಡಿ ಬಿಟ್ಬಿಟ್ಟು ಇವನ್ನೇ ಕುಡ್ಕೊಂತಿರ್ಬೋದು. ABC ಜ್ಯೂಸ್ ಚೆನ್ನಾಗಿದೆಯಾ ಸರ್? ನೀವೇನೇನ್ ಟ್ರೈ ಮಾಡಿದೀರಾ? ಅವಲಕ್ಕಿ ಸ್ಮೂದಿ ಅದು ಚೆನ್ನಾಗಿದೆ. ಟ್ರೈ ಮಾಡಿದ್ರಾ ಸರ್? ಅವಲಕ್ಕಿ ಸ್ಮೂತಿ ಚೆನ್ನಾಗಿದೆ. ಬಾಳೆ ದಿಂಡಿನ ಜ್ಯೂಸ್ ಅದು ಕೂಡ ಕಿಡ್ನಿಯಲ್ಲಿ ಕಲ್ಲಿರ್ತಾವಲ್ಲ. ಹಾ, ನಮ್ ಕಡೆ ಎಲ್ಲ ಬಾಳೆ ದಿಂಡಿಂದು ಸಾಸಿವೆ ಮಾಡ್ತಾರೆ. ಅದು ಈರುಳ್ಳಿ ಎಲ್ಲ ಹೆಚ್ಚಾಕಿ ಮೊಸರು ಹಾಕ್ಬಿಟ್ಟು ರೊಟ್ಟಿ ಚಪಾತಿಗೆ ನಾವು ತಗೊಂತೀವಿ. ಈ ಕಿಡ್ನಿಯಲ್ಲಿ ಕಲ್ಲಿದ್ರೆ ಅದು ಕರಗಿಸ್ತದೆ. ಹೌದೌದು, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಬಾಳೆ ದಿಂಡಿಂದು ಜ್ಯೂಸ್ ಯಾರಿಗೂ ಗೊತ್ತಿಲ್ಲ. ನಮ್ ಕಡೆ ಎಲ್ಲ ನಾವು ಯೂಸ್ ಮಾಡ್ತೀವಿ, ಬಾಳೆ ದಿಂಡಿನ ಸಾಸಿವೆ ಎಲ್ಲ ಯೂಸ್ ಮಾಡ್ತೀವಿ. ನಿಮ್ದು ಒಪಿನಿಯನ್ ಹೇಳಿ ಸರ್. ಚೆನ್ನಾಗಿದೆ. ಆರೋಗ್ಯದ ಗುಟ್ಟು. ನಿಮಗೆ ಹೆಂಗ್ ಪಬ್ಲಿಸಿಟಿ ಹೆಂಗ್ ಸಿಕ್ತಿದೆ? ಎಲ್ಲಿ ಈ ತರ ಅಂಗಡಿ ಇದೆ ಅಂತ? ಅವ್ರದ್ದು ಬೋರ್ಡ್ ನೋಡ್ಕೊಂಡು ನಾವು ಹಿಂಗೆ ಲೋಕಲ್ ಅಲ್ಲ, ಹಿಂಗೆ ಇವು ತಗೊಳಕ್ ಬಂದಾಗ ಕಣ್ಣಿಗೆ ಬಿತ್ತು, ವಿಚಾರ ಮಾಡಿದ್ವಿ, ಟೇಸ್ಟ್ ಮಾಡಿದ್ವಿ, ಸರಿ ಅನಿಸ್ತು. ಹಂಗಾಗಿ ಈ ಕೆಮಿಕಲ್ ಜ್ಯೂಸು ಮಿರಿಂಡಾ, ಫಾಂಟಾ, ಪೆಪ್ಸಿ ಅವಕ್ಕಿನ ಹೌದೌದು ಕಬ್ಬಿನ ಹಾಲು ನಮ್ದು ಏನಿದೆ ಅವನ್ನೇ ನಾವು ಇದನ್ ಮಾಡ್ಬೇಕು. ಇದಂಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಹೆಸರು ಕಾಳಿನ ಸ್ಮೂದಿ, ಅದೊಂದು ಟೇಸ್ಟ್ ಮಾಡ್ಬೇಕು. ಬೂದ್ಗುಂಬಳಕಾಯಿ ಜ್ಯೂಸು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಒಂದ್ಸತಿ ಇಲ್ಲಿ ದಾವಣಗೆರೆಗಿರೋರು ವಿಸಿಟ್ ಮಾಡಿ. ಸರ್ ಅಡ್ರೆಸ್ ಹೇಳಿ, ದಾವಣಗೆರೆಯಲ್ಲಿ ಎಲ್ಲಿ ಬರುತ್ತೆ ಇದು? ದಾವಣಗೆರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ರಾಜನಹಳ್ಳಿ ಹನುಮಂತಪ್ಪ ಚೌಟ್ರಿ ಕಾಂಪ್ಲೆಕ್ಸ್. ರಾಜನಹಳ್ಳಿ ಹನುಮಂತಪ್ಪನ್ ಕಾಂಪ್ಲೆಕ್ಸ್ ಅಲ್ಲಿ RH ಚೌಟ್ರಿ ಆಪೋಸಿಟ್ ಬಾಟಾ ಶೋರೂಮ್. ಆಪೋಸಿಟ್ ಬಾಟಾ ಶೋರೂಮ್ ಇವ್ರ ಶಾಪ್ ಇದೆ. ಆಯುರ್ ಆರೋಗ್ಯ ಅಂತ ಹೇಳಿ ಕಾಂಪ್ಲೆಕ್ಸ್ ಇದು ಬೋರ್ಡಿಂಗ್ಸ್ ನಿಮ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಶೇರ್ ಮಾಡಿ. ದಾವಣಗೆರೆಗಿರೋ ಲೋಕಲ್ ಏಡ್ಸು ಮತ್ತೆ ಯಾರ್ಯಾರು ಓಡಾಡ್ತೀರಾ, ಇದು ಬಂದ್ಬಿಟ್ಟು ಸಮ್ಮರ್ ಇರೋದ್ರಿಂದ ಎಲ್ಲಾದ್ರೂ ನೀವು ವಿಸಿಟ್ ಮಾಡಿ, ಟ್ರೈ ಮಾಡಿ. ಇನ್ನೊಂದು ಪ್ರಶ್ನೆಗಳಲ್ಲಿ ಮರ್ತಿದ್ದೆ, ಹೋಮ್ ಡೆಲಿವರಿ ಏನಾದ್ರು ಇದೆಯಾ ನಿಮ್ದಿಲ್ಲಿ ದಾವಣಗೆರೆಯಲ್ಲಿ? ಹೌದು ಮೇಡಮ್, ಸ್ವಿಗ್ಗಿಯಲ್ಲಿ ಅವೈಲೇಬಲ್ ಇದೀವಿ ನಾವು. ಸ್ವಿಗ್ಗಿಯಲ್ಲಿ ಇದೆಯಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಾವೀಗ ಸಿರಿಧಾನ್ಯ ಪಾನೀಯಗಳು, ಅದರಲ್ಲಿ ಸಿರಿಧಾನ ಅಂಬ್ಲಿ ತಗೊಂಡಿದ್ದೀವಿ. ಇದು ಸಿರಿಧಾನ್ಯದ ಅಂಬ್ಲಿ. ಟೇಸ್ಟ್ ಮಾಡೋಣ ಹೇಗಿದೆ. ಚೆನ್ನಾಗಿದೆ. ಈರುಳ್ಳಿ ಹಾಕಿದ್ದಾರೆ, ಕೊತ್ತಂಬರಿ ಹಾಕಿದ್ದಾರೆ. ಸಿರಿಧಾನ್ಯದ ಅಂಬ್ಲಿ ತುಂಬಾ ಚೆನ್ನಾಗಿದೆ. ಅದನ್ನ ನಾವು ವರ್ಣನೆ ಮಾಡೋಕ್ಕಾಗಲ್ಲ, ನೀವೇ ಬಂದು ಟೇಸ್ಟ್ ಮಾಡಬೇಕು. ಎಲ್ಲಿ ಏನು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ.